ಡಯಟ್ ಮಾಡೋರಿಗೆ, ಶುಗರ್ ಇರೋರಿಗೆ, ಗ್ಲೂಟೆನ್ ಫ್ರೀ ಡಯಟ್ ಮಾಡೋರಿಗೆ ಎಲ್ರಿಗೂ ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ಇದು. ಹೊಟ್ಟೆನೂ ತುಂಬುತ್ತೆ, ಹೆಲ್ದಿಯಾಗಿರುತ್ತೆ, ರೆಸಿಪಿ ಕೂಡ ಈಸಿಯಾಗಿದೆ. ಹಾಗೆ ಈ ರೀತಿ ಮೇಲೆ ತುಪ್ಪನ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ 10 ನಿಮಿಷ ಇದನ್ನು ನೀಟಾಗಿ ಹುರ್ಕೊಂಡು ಬಿಡೋಣ. ಈ ರೀತಿ ಕೈ ಆಡಿಸ್ತಾನೇ ಹುರ್ಕೊಳ್ಳಿ, ಇಲ್ಲ ಅಂದರೆ ಹೊತ್ತೋ ಚಾನ್ಸ್ ಇರುತ್ತೆ. ಸೊ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಅರೋಮ್ಯಾಟಿಕ್ ಇದೆ. ಅದನ್ನು ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಮಾ ರವೆ ಅಥವಾ ಬಾಂಬೆ ರವಾನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಬಿಡೋಣ. ನೋಡಿ, ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಹುರಿದಿರೋ ರವಾನ ತೆಗೆದಿಟ್ಬಿಟ್ಟು ಅದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆದರೆ, ಬ್ರೌನ್ ಕಲರ್ ಆದರೆ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡ್ಬಿಡೋಣ. ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ನ ಹಾಕ್ಕೊಳ್ಬೋದು, 1, 2. ಹಾಗೆ 1/2 ಬೌಲ್ನಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹುರ್ಕೊಂಡ್ಬಿಡೋಣ. ಹಾಗೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು, ಹುಣಸೆ ಹಣ್ಣಿನ ರಸನ. ಇವಾಗ ಇದಕ್ಕೆ 1/2 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಹುರಿದಿರುವಂತಹ ರವೆನ ಹಾಕ್ಕೊಂಡ್ಬಿಡೋಣ. ಹಾಗೆ ಹುರಿದಿಟ್ಕೊಂಡಿರುವಂತಹ ಜೋಳದ ಹಿಟ್ಟನ್ನು ಕೂಡ ಹಾಕ್ಕೊಂಡ್ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಜೋಳದ ಹಿಟ್ಟನ್ನು ಆಲ್ರೆಡಿ ಒಂದ್ಸಾರಿ ಹುರ್ಕೊಂಡ್ಬಿಟ್ಟಿದ್ವಿ. ಇವಾಗ ಎಣ್ಣೆಲಿ ಹಾಕಿ ಈ ರೀತಿ ಇನ್ನೊಂದು ಸಾರಿ ಹುರ್ಕೊಂಡ್ರೆ ಮಾಡಿರುವಂಥ ಜೋಳದ ಉಪ್ಪಿಟ್ಟು ಉದುರಾಗಿ ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಉದುರಾಗ್ತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ 1 ಕಪ್ನಷ್ಟು ಕುದಿಯೋ ನೀರನ್ನು ಹಾಕ್ಕೊಂಡ್ಬಿಡೋಣ. ಎಷ್ಟು ಹಿಟ್ಟನ್ನು ತಗೊಂಡಿರ್ತೀವೋ ಅದಕ್ಕೆ ಸಮನಾಗಿ ನೀರನ್ನು ಹಾಕ್ಕೊಳ್ಬೇಕು. ಮತ್ತೆ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ. ನಿಮ್ಗೆ ಇಷ್ಟವಾಗಿರೋ ತರಕಾರಿನ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ರಿಂದ 3 ನಿಮಿಷ ಬೇಯಿಸೋಕ್ಕಿಟ್ಟರೆ ಸಾಕು. ಹೆಲ್ದಿ ಆಗಿರುವಂತಹ, ನ್ಯೂಟ್ರಿಷಿಯಸ್ ಆಗಿರುವಂತಹ, ಡಯಟ್ ಫ್ರೆಂಡ್ಲಿ ಆಗಿರುವಂತಹ ಗ್ಲೂಟೆನ್ ಫ್ರೀ ಜೋವಾರ್ ಉಪ್ಮಾ, ಜೋಳದ ಹಿಟ್ಟಿನ ಉಪ್ಮಾ ರೆಡಿ ಆಗಿದೆ. ನೋಡಿ, ಉದುರಾಗಿದೆ, ಇಷ್ಟವಾಗಿರೋ ತರಕಾರಿ ಇದೆ. ಬೆಳಗಿನ ತಿಂಡಿಗೆ ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು.